ಸ್ವರ್ಗಕ್ಕೆ ಇನ್ನೊಂದು ಹೆಸರೇ ಬಾಡೂಟ. ನನ್ನ ಮಿನಿ ಲಾಗಿಗೆ ಸ್ವಾಗತ. ಸ್ವಾಗತ. ಮೋದಿಜಿಯವರು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಎರಡೂ ಜಾಸ್ತಿ ಮಾಡಿಬಿಟ್ಟವ್ರೆ. ಗಾಡೀಲಿ ಬೇರೆ ಪೆಟ್ರೋಲ್ ಖಾಲಿ ಹೋಗಿತ್ತು. ಏನು ಮಾಡುವ ಅಂದ್ಕೊಂಡು ಅಂತೂ ಇಂತೂ ವೆದರ್ ಒಳ್ಳೆ ಚಿಲ್ಲಾಗಿತ್ತು. ನೋಡಪ್ಪ ಅಂದ್ಬಿಟ್ಟು ಶಿಸ್ತಾಗಿ ನಾವೇನು ಮಾಡಿದ್ವಿ, ಸೈಕಲೇ ಎತ್ಕೊ ಬಂದ್ಬಿಟ್ವಿ. ಅಂತೂ ಇಂತೂ ಸೈಕಲ್ ಎತ್ಕೊಂಡು ಬಂದಿದೆ ಗುರು ಬಿಡದಿಗೆ ಹೋಯ್ತಾ ಹೆಂಗೆ ಫಸ್ಟ್ ಹೋಗಿದ್ದು ನಮ್ಮ ನಿಶಾಂತ್ ಬ್ರೋ ಅವ್ರ ಮನೆಗೆ. ಬ್ರೋ ಮನೆ ಹತ್ರ ಹೋಯ್ತಾ ನಮ್ಮ ಈಶ್ವರ್ ಬ್ರೋ ಇಲ್ಲೇ ಸಿಕ್ಕಿದ್ರು. ಒಂದು ಹೇಳು ಅಂತ ನೋಡ್ತಾ ಹೆಂಗೆ ಕ್ಯಾಮ್ರಾ ನೋಡ್ತಾ ಹೆಂಗೆ ಬ್ಯಾಗ್ ಎತ್ಕೊಂಡು ಮಕ ಮುಚ್ಕೊಬಿಡೋದ. ಸರಿ ಬಿಡು ಗುರು ಅಂದ್ಬಿಟ್ಟು ನಮ್ಮ ಅಂಕಲ್ಗೆ ಒಂದು ಗುಡ್ ಮಾರ್ನಿಂಗ್ ಹೇಳಿದ್ವಿ. ಹೇಳ್ಬಿಟ್ಟು ಪಾಪ ಅಂಕಲ್ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋದ್ರು ವಾಕಿಂಗ್ಗೆ. ಒಳಗೆ ಬಂದು ಕುತ್ಕೋತಾ ಇದ್ದಂಗೆ ಆಂಟಿ ಬಿಸಿ ಕಾಫಿ ಕೊಟ್ಟರು. ಆಂಟಿ ಮಾಡೋ ಕಾಫಿ ಅಂತೂ ಫುಲ್ ಸೈಕ್. ಕಾಫಿ ಕುಡ್ಕೊಂಡು ಸೀದಾ ನಾವು ಹೋಗಿದ್ದೆ ನಲ್ಲಿಗುಡ್ಡೆ ಕೆರೆಗೆ. ನಲ್ಲಿಗುಡ್ಡೆ ಕೆರೆ ಅಂತೂ ನಮ್ಗೊಂಥರ ಪೀಸ್ಫುಲ್ ಪ್ಲೇಸ್ ಗುರು. ಹೈವೇ ಹತ್ರ ಒಳ್ಳೆ ವ್ಯೂ ಪಾಯಿಂಟ್ ಕಾಣಿಸ್ತು. ಸೈಕಲ್ ಒಂದೆರಡು ಫೋಟೋ ತಗೊಳ್ಳೋ ಅಂತ ಹಂಗೆ ಮನೆಗೆ ಹೋಗೋ ದಾರಿಲೇ ನಿಲ್ಸ್ಬಿಟ್ಟು ಫೋಟೋ ತಗೋತಾ ಇದ್ವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ತಿರ್ಗಾ ಅಲ್ಲಿಂದ ರಿಟರ್ನ್ ಬಂದು ನಾವು ರೆಡಿಯಾಗಿ ಹೊರಟಿದ್ದೆ ಮದ್ದೂರಮ್ಮ ದೇವಸ್ಥಾನಕ್ಕೆ, ಅದು ಫ್ಯಾಮಿಲಿ ಸಮೇತ. ಆದರೂ ಏನು ಹೇಳಿದ್ರು, ನಮ್ಮ ಕಾರಲ್ಲಿ ಹೋಗ್ಬೇಕಾದ್ರೆ ಗತ್ತು ಅದೇನು ಫೀಲ್, ಆ ಫೀಲ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಂತೂ ಇಂತೂ ಮದ್ದೂರಮ್ಮ ಟೆಂಪಲ್ಗೆ ಬಂದಾಯ್ತು. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಾವು ಬಂದಿರೋದು ಯಾವುದೋ ದೇವ್ರೂಟಕ್ಕೆ ಅಂತ. ದೇವ್ರೂಟಕ್ಕೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಇಲ್ಲಿ ಬಂದು ನೋಡಿದ್ರೆ ಜನ ಫುಲ್ ರಶ್ ಇದ್ರು. ಒಳಗಡೆ ಅಂತೂ ಹೋಗಲ್ಲ ಅಂದ್ಬಿಟ್ಟು ಮದ್ದೂರಮ್ಮಗೆ ಹೊರಗಡೆ ಕೈ ಮುಕ್ಕೊಂಡು ನಾವು ಹೋಗಿದ್ದೆ ಊಟಕ್ಕೆ. ಊಟದಲ್ಲಿ ಹೇಳೋದೇ ಬೇಡ, ನಾನ್ ವೆಜ್ ಅಂದಮೇಲೆ ಯಾವುದಾದ್ರೇನು ಸೈಕಾಗಿರುತ್ತೆ, ಅದಂತೂ ಪಕ್ಕ. ಸೊ ಊಟ ಮುಗಿದ್ಮೇಲೆ ಬ್ಯಾಕ್ ಟು ಹೋಮ್. ಸೊ ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ